ಅರ್ಧ ಗಂಟೆ ಆಯಿತು. ಆ ಮುದುಕಿ ನಿದ್ರೆ ಮಾಡಿರ್ತಾಳೆ. ಇನ್ನೇನು ಮಾಡಿದ್ರೂ ಅವಳಿಗೆ ಎಚ್ಚರಣೆ ಆಗಲ್ಲ. ದಿಸ್ ಇಸ್ ದ ರೈಟ್ ಟೈಮ್. ನಾನು ಕೆಲಸ ಮುಗಿಸ್ತೀನಿ ಮಾಡಿ. ಮಮ್, ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ. ಎಲ್ಲೋ ಏನೋ ರಾಂಗ್ ಆಗುತ್ತೆ ಅಂತ ಅನ್ನಿಸ್ತಿದೆ ಮಮ್. ನೀನು ಇವಾಗ ಕೈ ಇಡ್ತಿರೋದು ಶ್ರಾವಣಿ ಅಜ್ಜಿ ಮೇಲೆ. ನಾವು ಮುಂಚೆ ಒಂದ್ಸಲ ಶ್ರಾವಣಿ ಮೇಲೆ ಕೈ ಇಟ್ಟಾಗಲೇ ಪಾತಾಳಕ್ಕೆ ಬಿದ್ದೋಗಿದ್ವಿ. ಇನ್ನು ಶ್ರಾವಣಿ ಮುಂದೆ ತಂಟೆಗೆ ಹೋಗಿ ನೋಡು, ಈಗಲೂ ನಡುಗ್ತಾ ಕೂತೀನಿ. ಅಂಥದ್ರಲ್ಲಿ ಶ್ರಾವಣಿ ಅಜ್ಜಿನ ಮುಗ್ಸೋಕೆ ಹೋಗೋದು ಅಂದರೆ ಆಗಲ್ಲ ಮ್ಯಾಮ್. ಅವ್ರ ವಿಚಾರಕ್ಕೆ ಹೋದರೆ ನಮ್ಮ ಸಮಾಧಿಗೆ ನಾವೇ ಗುಂಡಿ ತೊಡ್ಕೊಂಡಾಗತ್ತೆ. ನಿನಗೆ ತಲೆ ಕೆಟ್ಟಿದ್ಯಾ? ಹಾ, ಇದು ದೆವ್ವ ಭೂತ ಅನ್ಕೊಂಡು ಮೂಲೆಯಲ್ಲಿ ಕೂತಿದ್ಯಲ್ಲ, ಹಾಗೆ ಸುಮ್ಮನಿದ್ಬಿಡು ಮಾಡಿ. ನೀನು ನಿಜವಾಗ್ಲೂ ನನ್ನ ಮಗನೇನಾ? ಹಾ, ನೋಡು, ನಾನು ನನ್ನ ಕೈಗೆ ಸಿಕ್ಕಿರೋ ಅವಕಾಶನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಳಲ್ಲ. ನನಗಾಗಿರೋ ಅವಮಾನಕ್ಕೆ ಅವಳು ಪ್ರಾಣ ಹೋದ್ರೇನೆ ನನಗೆ ಸಮಾಧಾನ ಸಿಗೋದು. ಹೋಗೋದು ಅವಳ ಪ್ರಾಣ ನಮ್ಮ ಪ್ರಾಣನೂ ಗೊತ್ತಾಗ್ತಿಲ್ಲ ಮಾಮ್. ಆದರೆ ಲಲಿತಾ ದೇವಿನ ಮುಗಿಸೋದು ಸುಲಭ ಅಲ್ಲ. ಮ್ಯಾಡಿ, ಲಿಸನ್ ಟು ಮೀ. ನಾನು ಈ ಸಲ ಎಲ್ಲ ಸರಿಯಾಗಿ ಪ್ಲಾನ್ ಮಾಡಿದ್ದೀನಿ. ನನಗಾಗಿರೋ ಅವಮಾನದ ಕಿಚ್ಚನ್ನ ಆರಿಸ್ಬೇಕು ಅಂದ್ರೆ ಆ ಮುದುಕಿ ಫೋಟೋ ಮುಂದೆ ದೀಪ ಉರಿಬೇಕು. ಆದರೆ ಅವಳನ್ನ ಕೊಲ್ಲೋದು ಅಷ್ಟು ಹೇಳಿದ್ದೀನಿ, ಹೇಳ್ತಾ ಬೇಡ ಮಾಡಿ. ಆ ಮುದುಕಿನ ಇವತ್ತು ಕೊಲ್ಬೇಕು. ಅವಳು ಸತ್ರೆ ಯಾರಿಗೂ ಡೌಟ್ ಬರದೇ ಇಲ್ಲ. ವಯಸ್ಸಾಗಿದೆ, ನಿದ್ರೆಯಲ್ಲಿ ಪ್ರಾಣ ಹೋಗಿದೆ ಅಂತ ಅನ್ಕೋತಾರೆ. ನಾನ್ ಸಾಯಿಸಿದ್ದು ಅಂತ ಯಾರಿಗೂ ಅನ್ಸದೇ ಇಲ್ಲ. ಪೊಲೀಸ್ ಕೇಸು ಆಗಲ್ಲ, ಪೋಸ್ಟ್ ಮಾರ್ಟಮ್ ಹೋಗಲ್ಲ. ಆ ರೀತಿ ಯಾವ ಸಾಕ್ಷಿನೂ ನಾನು ಉಳಿಸಲ್ಲ ಮಾಡಿ. ಅವಳನ್ನ ಹೇಗೆ ಸಾಯಿಸ್ತೀಯ? ಅವಳು ಉಸಿರೋಗೋದು ನನ್ನ ಕೈಯಿಂದ ಮಾಡಿ. ಅವಳಿ ಕುಟುಂಬದ ಹಿರಿತಲೆ. ಅವಳ ಎದುರುಗಡೆ ಯಾರು ಉಸಿರೆತ್ತೋ ಹಾಗಿಲ್ಲ ಅನ್ನೋ ಥರ ಆಡ್ತಿದ್ಲು. ಆದ್ರೆ ಇವತ್ತು ನಾನು ಅವಳು ಉಸಿರನ್ನ ನಿಲ್ಲಿಸ್ತೀನಿ, ಸೀದಾ ಸ್ವರ್ಗಕ್ಕೆ ಕಳಿಸ್ತೇನೆ. ಸಿಹಿ ಸುದ್ದಿಗೋಸ್ಕರ ಕಾಯ್ತಾ ಇರೋ. ಮಾಮ್, ಅವಳ ಹೆಸರು ನಿಲ್ಲಿಸ್ತೀನಿ ಅಂತ ಹೋಗಿದ್ದಾಳೆ. ಆದರೆ ಅವಳು ಇಲ್ಲಿಗೆ ಬರೋವರೆಗೂ ನನ್ನ ಹೆಸರು ನಾನು ಬಿಗಿಯಾಗಿ ಇಟ್ಕೋಬೇಕಲ್ಲ. ನಂದಿನಿ ಅಮ್ಮವರೇ, ಲಲಿತಾ ದೇವಿಯಮ್ಮವರು ಊರಿಂದ ಬಂದಿದ್ದಾರಂತೆ. ನಿನ್ನ ಮಾತು ಕೇಳ್ತಿದ್ರೆ ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ ಪದ್ದು. ನನಗೂ ಅಮ್ಮನ್ನ ನೋಡಬೇಕು, ಅಮ್ಮನ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ. ಅಮ್ಮನ ಕೈ ತುತ್ತು ತಿಂದು ಎಷ್ಟೋ ವರ್ಷಗಳಾಗೋಯ್ತು. ಪಾಪ ಲಲಿತಾ ದೇವಿ ಅಮ್ಮವ್ರಿಗೆ ನಿಮ್ಮ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲ. ನೀವಿದಿರೋ ಇಲ್ವೋ ಒಂದು ಗೊತ್ತಿಲ್ಲದೆ ತುಂಬ ನೊಂದ್ಕೊಂಡಿದ್ದಾರೆ. ಏನು ಮಾಡೋದು ಪದ್ದು, ಅಮ್ಮನಿಂದ ದೂರ ಇರೋದು ನನಗೂ ಕಷ್ಟನೇ. ನಾನು ಅಪ್ಪ ಅಮ್ಮನಿಂದ ದೂರ ಆಗಿದ್ದೆ ವೀರುಗೋಸ್ಕರ. ಅದಾದಮೇಲೆ ಅವ್ರ ಜೊತೆ ಇರಬೇಕು ಅಂದ್ಕೊಂಡ್ರೆ ವಿಧಿ ದಾರಿನೇ ಬದಲಾಯಿಸ್ಬಿಡ್ತು. ಈಗ ನೋಡು, ಅಮ್ಮನ ಜೊತೆ ವೀರು, ನನ್ನ ಮಗಳು, ನನ್ನ ಅಳಿಯ ಎಲ್ಲರೂ ಇದ್ದಾರೆ, ನಾನೇ ಇಲ್ಲ. ತಾಯಿನ ಬಿಟ್ಟಿರೋದು ತುಂಬ ದೊಡ್ಡ ನೋವು. ನಿಜ ಅಮ್ಮವ್ರೆ, ತಾಯಿನ ಬಿಟ್ಟಿರೋ ನೋವು ತುಂಬ ದೊಡ್ಡದು. ಆ ನೋವನ್ನ ನೀವು ಅನುಭವಿಸ್ತಿದ್ದೀರ, ಶ್ರಾವಣಿ ಅಮ್ಮವರು ಅನುಭವಿಸ್ತಾ ಇದ್ದಾರೆ. ಹೌದು ಪದ್ದು, ನಾನಾದರೂ ಒಂದಷ್ಟು ವರ್ಷ ಅಮ್ಮನ ಪ್ರೀತಿನ ಅನುಭವಿಸಿದ್ದೀನಿ. ಪಾಪ ನನ್ನ ಮಗಳು ಹುಟ್ಟಿದಾಗ್ನಿಂದ ತಾಯಿ ಪ್ರೀತಿನೇ ನೋಡಲಿಲ್ಲ. ತಾಯಿ ಪ್ರೀತಿ ಅಂದರೆ ಏನು ಅನ್ನೋದು ಕೂಡ ಅವಳಿಗೆ ಗೊತ್ತಿಲ್ಲ. ಪಾಪ ಅವಳಿಗಿನ್ನೆಷ್ಟು ನೋವಾಗಿರಬೇಕು. ಈ ನೋವಿಗೆಲ್ಲ ಅಂತ್ಯ ಹಾಡಬೇಕು ಅಮ್ಮೋರೆ. ಅದು ನಿಮ್ಮೊಬ್ಬರಿಂದ ಮಾತ್ರ ಸಾಧ್ಯ. ಅಲ್ಲಿ ಅಜ್ಜಿ ಮೊಮ್ಮಗಳು ಜೊತೆ ಆಗಿದ್ದಾರೆ, ಮಧ್ಯದಲ್ಲಿ ಕೊಂಡಿಯಾಗಿ ನೀವು ಸೇರಬೇಕು. ನೀವು ಬಂದರೆ ಆ ಹಿರಿ ತಾಯಿಗೆ ಮಗಳು ಸಿಕ್ದಂಗಾಗುತ್ತೆ, ಆ ಪುಟ್ಟ ಮಗಳಿಗೆ ತಾಯಿ ಸಿಕ್ದಂಗಾಗುತ್ತೆ. ಹೌದು ಪದ್ದು, ಅಂಥ ಸಮಯಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಪದ್ದು, ತುಂಬ ತಡ ಆಗಿದೆ. ನಿಂದಿನ್ನೂ ಊಟ ಆಗಿದೆಯೋ ಇಲ್ವೋ ಗೊತ್ತಿಲ್ಲ. ಹೋಗಿ ಊಟ ಮಾಡು, ನಾನು ಒಳಗೆ ಹೋಗ್ತೀನಿ. ಸರಿ ಅಮ್ಮೋರೆ.
ವೀರು ಎಲ್ಲಿ? ಅವರು ಬಂದಿರಬೇಕು, ಕರೀಲ? ಬೇಡ ಬಿಡು, ನೆಮ್ಮದಿಯಾಗಿ ಮಲಗಲಿ. ಇವತ್ತು ಅವನು ಹುಟ್ಟಿದ ದಿನ, ಅವನ ಮುಖದಲ್ಲಿ ಸಂತೋಷ ಕಂಡಿದ್ದೀನಿ. ಅವನು ಮಗಳ ಜೊತೆ ಸಂತೋಷವಾಗಿ ಕಾಲ ಕಳೆದಿದ್ದನ್ನು ನೋಡಿದ್ದೀನಿ. ಹೀಗೆ ಅಪ್ಪ ಮಗಳು ಒಂದಾಗಿ ಚೆನ್ನಾಗಿ ಕಾಲ ಕಳೆದ್ಬಿಟ್ರೆ ನಾನು ನೆಮ್ಮದಿಯಾಗಿ ಕಣ್ಮುಚ್ಚಿಬಿಡ್ಬೋದು. ಅಯ್ಯೋ ದೇವ್ರೆ, ಬಿಡ್ತು ಅನ್ನಿ. ನೀವಿನ್ನೂ 1000 ಕಾಲ ಸುಖವಾಗಿರ್ಬೇಕು. ಚೆನ್ನಾಗಿ ಹೇಳಿದೆ. ನಾನು 1000 ಕಾಲ ಬದುಕಿರ್ಬೇಕು ಅಂದರೆ ಈ ಮಜ್ಜಿಗೆ ಬದಲು ಅಮೃತ ಕುಡಿಬೇಕು. ಆಯಿತು ಬಿಡು, ನೀನು ಕೊಟ್ಟಿರೋ ಮಜ್ಜಿಗೆನೇ ಅಮೃತ ಅಂದ್ಕೊಂಡು ಕುಡಿದ್ಬಿಡ್ತೀನಿ. ತಕಡಿ ಮಾತ್ರ. ಸರಿ, ನಾ ಮಲ್ಕೊಳ್ಳ? ಅಯ್ಯೋ, ಓದೇ ಹೋದ್ರೆ ನನಗೆ ನಿದ್ದೆನೇ ಬರೋದಿಲ್ಲ. 4 ಅಕ್ಷರ ಓದಿದ್ರೇ ನಿದ್ದೆ ಬರೋದು. ಅಲ್ಲಿ ಪುಸ್ತಕ ಇದೆ, ತಕ್ಕೊಡ್ತೀಯಾ? ಆಗಲಿ. ಆರಾಮಾಯ್ತಾ? ಅಮ್ಮ ತಕ್ಕ. ಅಮ್ಮೋರೆ, ಅಮ್ಮೋರೆ, ಹಾಂ, ಏನಾಯ್ತು? ಅಯ್ಯಪ್ಪ, ಯಾಕೋ ಹೊಕ್ಕೊಂಡು ಎಳೆದ್ಬಿಡ್ತು. ಯಾವತ್ತೂ ಹೀಗಾಗಿರಲಿಲ್ಲ. ಅತ್ತೆಯ ಒಳ್ಳೇದಾಯ್ತು ಬಿಡಿ, ನೀವು ಆರಾಮಾಗೆ ಮನಿಕೊಳ್ಳಿ. ಮಲ್ಕೊಂಬಿಡ್ಲಾ? ಹಾಂ.